ಚುಕ್ಕೆ ಗುರುತಿನ ಸಂಖ್ಯೆ 523 ಬಗರುಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಇಚ್ಛೆಪಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇಂದು ನನಗೆ ಬಗರುಕುಂ ಸಾಗುವಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ನನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಇಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ. ನನ್ಕಿನ ಮೊದಲು ಕೆಲವರು ಶಾಸಕರು ಇದ್ರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ. ಯಾಕಂದ್ರೆ ಬಹಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಬಿಸಿ ಮತ್ತೆ ಎಕಾನಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗಲಿ ಒಕ್ಕಲಿಗರಾಗಲಿ ಎಲ್ಲಾ ಸಮಾಜದಲ್ಲಿ ಇದ್ರ ವಂಚಿತರಾಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಮೊನ್ನೆ ದಿನಾಂಕ 6/10 ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು, ಬಗರುಕುಂಗೆ 2 ತಿಂಗಳ ಗಡುವು ಅಂತಂದು. ಇದು ಅವ್ರದೇ ಸ್ಟೇಟ್ಮೆಂಟ್ ಅನ್ನ ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. 6/10 ಅಂದ್ರೆ ಇಲ್ಲಿ 3 ತಿಂಗಳು, ಈಗ 6 ತಿಂಗಳಾಯ್ತು. ಅವ್ರದೇ ಸ್ಟೇಟ್ಮೆಂಟ್ 2 ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತ. ಸುಮಾರು ಈಗ 2024ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 56 ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ, ಸಮಿತಿಗಳೇ ರಚನೆ ಆಗಿಲ್ಲ. ಅದಕ್ಕೆ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ, ಅದು ನಾನು ಒಪ್ಕೊಳ್ತೇನೆ. ಸಮಿತಿ ರಚನೆ ಆಗಬೇಕು, ಅದನ್ನು ಕೂಡ ನಾನು ಒಪ್ಕೊಳ್ತೇನೆ. ಕೂತ್ಕೊಳ್ಳಿ, ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು, ಅದು ಕೂಡ ನನ್ನ ಜವಾಬ್ದಾರಿ ಇದೆ, ಅದನ್ನ ಮಾಡೋದಕ್ಕೆ ಉತ್ತರ ಕೊಡ್ತೇನೆ. ಬಹುಶಃ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಸರಿ ಇದೆ, ಅದನ್ನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ. ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಅವ್ರು ಕೇಳೋದ್ರಲ್ಲಿ. आपके सपने हमारे अपने न्यू स्टार डेवलपर्स प्राइवेट लिमिटेड कंपनी. Modern Men's Parlor, Tattoo Studio, Body Massage, Haircut and Marriage Setup for boys done here. ಏನು ತಪ್ಪಿಲ್ಲ, ಇಷ್ಟು ಆಗಿಲ್ಲ, ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ. ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಅದೆಲ್ಲ ಸಬೂಬ್ ಆಗುತ್ತೆ. ಸದನಕ್ಕೆ ಶೋಭೆ ತರುವಂತಹದ್ದಲ್ಲ, ನನ್ನ ಜವಾಬ್ದಾರಿ ಇದೆ, ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು. ಆದ್ರೆ ನಿಮ್ಮ ಮುಖಾಂತರ ಅವ್ರಿಗಾಗುತ್ತೆ, ಮಾಡ್ತೇವೆ ಸಭಾಧ್ಯಕ್ಷರೇ. ಆದಷ್ಟು ಶೀಘ್ರವಾಗಿ 1 ವಾರ 10 ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಜಿಯವರು 185 ಅಂದ್ರು, ಅವ್ರ ಉತ್ತರದಲ್ಲೇ 2004 ಹಿಡಿದು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದ್ದಾರೆ ಅವರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ. ಅವಾಗ ಅಧಿಕಾರಿಗಳು ಅವರು ಕಿತ್ತಾಕೋದಾಗ್ಲಿ, ಆ ಬೆಳೆಯನ್ನು ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ. ಪಾಪ ಅವ್ರು ಅದರ ಮೇಲೆ ನಿರ್ಭರ ಆಗಿರ್ತಾರೆ. ನಮ್ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ 4 ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು, 4 ಕಡೆ ಈ ಸಮಿತಿ ಆಗಿಲ್ಲ. ಇದ್ರ ಉದ್ದೇಶ ಏನು? ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ್ದಾರ ಕಡುಬಡವರ ಹೆಸರು ಮೇಲೆ ಮಾಡ್ಕೊಂಡು ಅದನ್ನ ಪರಿವರ್ತನೆ ಮಾಡಂತ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ರಾಜ್ಯ ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿಜಿಯವರಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡ. ನಮ್ಮ ವಿಧಾನಸಭಾ ಕ್ಷೇತ್ರ 1350 ನಮೂನೆ 57ರಲ್ಲಿ 1357 53ರಲ್ಲಿ ಬೆಲ್ದಾಳರ್ ಅಲ್ಲಲ್ಲ ಅಲ್ಲಿ 4 ಜನ ಬಿಜೆಪಿ ಸದಸ್ಯರದು, 4 ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 1 ವೀಕಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಈಗ ಅಲ್ಲ, ಏನ್ ಕಾರಣ? ಈಗ ಕಾರಣ ಮತ್ತೆ ನೋಡುವ. ಅದರಿಂದ ಭೂ ಮಾಫಿಯಾ ಇದೆ, ಅವರೆಲ್ಲ ತಡೆ ಮಾಡ್ತಾ ಇದ್ದಾರೆ ಇದು ಆಗದೆ ಇರೋದಕ್ಕೆ ಅಂತ. ಹಾಗೆ ಸದನ ಈಗ ಎಷ್ಟು ವರ್ಷ ಆಯ್ತು? ನಾವು ಹತ್ತತ್ರ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಒಂದೇ ಜಿಲ್ಲೆಯಲ್ಲಿ 4 ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ 180 ಆಗಿದೆ, ಓಕೆ. ಒಂದೇ ಜಿಲ್ಲೆಯಲ್ಲಿ 4 ಪೆಂಡಿಂಗ್ ಇದೆಯಲ್ಲ, ಏನ್ ರೀಸನ್? ಯಾವಾಗ ಮಾಡ್ತೀರಾ? ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಅವರ ಕ್ಷೇತ್ರ ಹೇಳಿದ್ರು ಬರೀ 4 ಬಿಜೆಪಿ ಅಂತ. 4 ಅಲ್ಲ, ಬೀದರಲ್ಲಿ 7 ಆಗಿಲ್ಲ. ಬೀದರಲ್ಲಿ ಯಾರ್ದು ಆಗಿಲ್ಲ. ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ.
ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು. ಅಲ್ಲ ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿದೇನೋ ನಾವು ಕೈವಾಡ ಇದ್ದೇ ಇರ್ತದೆ. ಇಲ್ಲ ಅಂದ್ರೆ ಏನಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿ ಕೈವಾಡ ಕೇಳು ಆಗಿಲ್ಲ ಅಂದ್ರೆ ಏನ್ ಅರ್ಥ? ಕಾಂಗ್ರೆಸ್ ಯಾರ್ದಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿನೇ ಆಗಾರೆ ಏನೋ ತಡೆ ಜವಾಬ್ದಾರಿ ಮಾಡಿರ್ತಾರೆ. ನಂದು. ಏನ್ ಅವರೇನ ಸುಪ್ರೀಮು? ಆಯ್ತು ಮುಗಿಲಿ. ಅವರೇನ ಸುಪ್ರೀಮು? ಅದು ಸುಪ್ರೀಂ ಏನಲ್ಲ. BJP, ಕಾಂಗ್ರೆಸ್ ಅಂತಿಲ್ಲ. ಆ ಜಿಲ್ಲೆಯದ್ದು 7 ಕೂಡ ಬಾಕಿ ಇದೆ. ಇಡೀ ರಾಜ್ಯದಲ್ಲಿ 13 ಬಾಕಿ ಇದೆ. ರಾಜ್ಯದ್ದು ಮಾಡಬೇಕು, ಬೀದರ್ದು ಮಾಡಬೇಕು. ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾನು ಮಾಡಿಸ್ತೇನೆ. ಎರಡನೇದು ಅವರು ನೋಡಿ, ಒಂದು ತಮ್ಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ, ಅವರು ಫಾರ್ಮ್ 53 ಅಥವಾ 57 ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಲೆಬ್ಬಿಸ್ಲಿಕ್ಕೆ ಬರೋದಿಲ್ಲ. ಇತ್ಯರ್ಥ ಆಗುವವರೆಗೆ, ಅರ್ಜಿ ಇತ್ಯರ್ಥ ಆದ್ಮೇಲೆ ಏನು ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ ಸಭಾಧ್ಯಕ್ಷರೇ. ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತಹದ್ದು ತಪ್ಪು. ಅಂತದೇನಾದ್ರೂ ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು 20 ವರ್ಷ ಆಯ್ತು ಅಧ್ಯಕ್ಷರೇ, ಒಂದು ಸಭೆ ಬಗರುಕುಂ ಕಮಿಟಿಯ ಮೀಟಿಂಗ್ ಆಗಿಲ್ಲ ಅಧ್ಯಕ್ಷರೇ. ಓಕೆ. ಮಾನ್ಯ ಮಂತ್ರಿಜವರಿಗೆ ಈಗ ಅಪ್ಪ ಆಯ್ತು ಹೇಳಿದ್ರಲ್ಲ. ಇಲ್ಲ ಸರ್, 20 ವರ್ಷ ಆಯ್ತು. ಆದ್ರೆ ಎಷ್ಟು ದಿನದಲ್ಲಿ ಮಾಡ್ತಾರಂತೆ ಸಭೆಗೆ ಒಂದು ಮಾನ್ಯ ಮಂತ್ರಿಜಿಯವರು ಸಭೆಗೆ ಒಂದು ಉತ್ತರ ಕೊಡ್ಲಿ ಅಂತ ಸಭಾಧ್ಯಕ್ಷರು ಮಾಡಿದ್ದಾರೆ. ಸುರೇಶ್ ಅಣ್ಣ ಕೊಡ್ಬೇಕು ದಯಮಾಡಿ. ನೀವು ಏನಾಗಿದೆ ಹಾಗೆ ಎಷ್ಟು ದಿನದಲ್ಲಿ ಮಾಡ್ತೀರಿ ಅಧ್ಯಕ್ಷ ಸಚಿವರೇ? ದಯವಿಟ್ಟು ಹೇಳ್ಬೇಕಂತ ವಿನಂತಿ. ಸರ್ ಅಧ್ಯಕ್ಷರಲ್ಲ, ಕೊನೆ ಬಹಳಷ್ಟು ಮಂತ್ರಿಜಿಯವರು ರೆವಲ್ಯೂಷನ್ ತರ್ತಾ ಇದಾರೆ ಈ ಒಂದು ಮಿನಿಸ್ಟ್ರಿಯಲ್. ಆಯ್ತಪ್ಪ, ನಿಮ್ಮ ಸರ್ಟಿಫಿಕೇಟ್ ಇಲ್ಲಿ ಯಾರಿಗೂ ಬೇಡ, ಕೂತ್ಕೊಳ್ಳಿ. ಈಗ ನೀವು ನೆಕ್ಸ್ಟ್ ಚೆನ್ನಾಗಿ ಕೆಲಸ ಮಾಡಿ. ಅನ್ಯಾಯ ಆಗ್ತಾ ಇದೆ, ಇದು ಸರಿ. ಓಕೆ, ನಾಗರಾಜ್ BM. Knowledge Path The Creative School for quality and innovative education. करें एक बेहतर कल की शुरुआत आज से.